ಸೊ ಹಾಯ್ ಗೈಸ್ ಎಲ್ರು ಹೆಂಗಿದಿರ? ಇವಾಗ ಫೈನಲಿ ಕಟಿಂಗ್ ಮಾಡಿಸ್ಕೊಂಡ್ ಮನೆಗ್ ಬಂದಿದ್ದೀನಿ. MK ಫೋನ್ ಪ್ರತಿಭೆ ಇಲ್ಲೊಂದ್ ಐತೆ. ಈ ಅಪ್ಪ ಮಲ್ಲೇಶ್ವರಂಗೆ ಹೋಗೋಣ ಅನ್ಬಿಟ್ಟು ಮೆಜೆಸ್ಟಿಕ್ ಗಾಡಿ ಹತ್ತಿಸ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡಿದೀವಿ. ಪೆರಿ ಅನ್ನೋದೇನೋ ತರ್ಸಿದೀನಿ ಬ್ರೋ, ಫುಲ್ಲು ಖಾರ ಅಂತವ್ರೆ. ಯಪ್ಪ ಖಾರದ ಪುಡಿ ಹಾಕೊಂತಾರ ತಿಂತಾವನಪ್ಪ. ಒಂದೇ ಒಂದು ಇನ್ಸಿಡೆಂಟ್ ಹೋಗ್ತೀನಿ ಫಿಲಮ್ಗಳಲ್ಲಿ ಗೊತ್ತಿರೋ ತರ ಅಲ್ಲಿ ನೋಡ್ರಿ, ತಲೆ ಮೇಲೆ. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದಿರ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಗೈಸ್, ಇವತ್ ಡೇಟ್ ಬಂದ್ಬಿಟ್ಟು 31, ನಾಳೆ 1 ಅಂದ್ರೆ ನಾಳೆ ಹೊಸ ವರ್ಷ. ಸೊ ಇವಾಗ ನಾನು ಎದ್ದಿದ್ದೀನಿ, ನಮ್ಮ ಅಮ್ಮಂಗೆ ಫುಲ್ಲು ಹುಷಾರಿಲ್ಲ, ಅದಕ್ಕೋಸ್ಕರ ಇವಾಗ ನಾಷ್ಟ ತರಕ್ ಹೋಗ್ತಾ ಇದ್ದೀನಿ. ನಾಷ್ಟ ಅಂತಂದೆ ಅಂದ್ರೆ ಚಿತ್ರಾನ್ನ. ಇದನ್ನ ತಿನ್ಬೇಕು ಇವಾಗ. ನಮ್ಮ ಅಮ್ಮಂದು ಚಿತ್ರಾನ್ನ, ಅಲ್ಲೊಂದ್ ಪ್ಲೇಟ್ ಇಡ್ಲಿ ತಂದಿದ್ದೀನಿ ಎಕ್ಸ್ಟ್ರಾ. ನಮ್ಮ ಅಮ್ಮಂಗೆ ರಾತ್ರಿ ಎಲ್ಲ ಫುಲ್ಲು ಲಿವರ್ ನೋವು, ಅದಕ್ಕೋಸ್ಕರ ನೈಟ್ ಎಲ್ಲ ನಿದ್ದೆ ಬರ್ಲಿಲ್ಲ. ಹತ್ತತ್ರ ಒಂದು ವಾರದಿಂದ ನೈಟ್ ಹೊತ್ತು ನಿದ್ದೆನೆ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ ಗೈಸ್, ನೆನ್ನೆ ನೈಟ್ ರೀಸನ್ ಏನು ಅಂದ್ರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಎಲ್ಲ ಏನೇನಾಯ್ತು ಅಂದ್ರೆ, ಸೊ ನಾವು ಮಲಗಿದ್ರೆ ಸಾಕು, ನಮ್ಮ ಮನೆ ಪಕ್ಕದ ರೋಡಲ್ಲಿ ಇರೋ ಬಂಕಲು ಗೊರ್ಗೆ ಹೊಡಿಯೋದು ನಮ್ಮ ಮನೆ ರೂಮ್ ವರ್ಗೂ ಕೇಳಿಸುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ಅದು ಪಕ್ಕದಲ್ಲಿ ಹೊಡಿಯೋರ್ಗಿಂತ ಜೋರಾಗೆ. ಅಯ್ಯೋ, ನಮ್ಮಮ್ಮ ಒಂದ್ ದಿವಸ ಅವಾಗೆಲ್ಲ ಹೇಳ್ತಿತ್ತು, ಈ ತರ ಪಕ್ಕದ ರೋಡಲ್ಲಿ ಯಾರೋ ಗೊರ್ಕೆ ಹೊಡಿತಾರೆ, ನಿದ್ದೆನೆ ಬರಲ್ಲ ನೈಟ್ ಹೊತ್ತು ಅಂತ. ನಾನು ಮಲಗ್ಬಿಟ್ಟಿರ್ತಿದ್ನೆಲ್ಲ, ಗೊತ್ತಾಗ್ತಿರ್ಲಿಲ್ಲ. ಇದು ಕೇಳಕ್ ಒಂದ್ ಸ್ವಲ್ಪ ತಮಾಷೆ ತರ ಐತೆ, ಆದ್ರೆ ನೈಟ್ ಹೊತ್ತು ಫುಲ್ ಸಿಟ್ ಬರ್ತಾ ಇರೋದು ಆ ಸೌಂಡ್ಗೆ ನಮ್ಗೆ. ಗೈಸ್ ಇವಾಗ ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು 12:30 ಆಯ್ತು. ನಮ್ಮನೆ ಆಲೆ ರಾಗ ತಗೋದ್ರು, ತುಂಡು ಮಾಡಿಸ್ಕೊಬಾ ಅಂತ. ಇವಾಗ ಮಾಡಿಸ್ಲಿಲ್ಲ ಅಂದ್ರೆ ಮುಂದೆ ಟೈಮ್ ಸಿಗಲ್ಲ, ಏನಕಂದ್ರೆ ನಾಳೆ ಹೊಸ ವರ್ಷ. ಸೊ ನಾಳೆ ಮಾಡ್ಸಕ್ ಆಗಲ್ಲ. ಸೊ ಅಲ್ಲಿ ಇಲ್ಲಿ ಅಂತ ತಿರ್ಗಾಡೋದ್ರಲ್ಲೇ ಹೊಂಟೋಗುತ್ತೆ ಜನವರಿ ಎಲ್ಲ. ಸೊ ಅದಾದ್ಮೇಲೆ ಹಬ್ಬ, ಊರಲ್ಲಿ ಹಬ್ಬ, ಇದು ಸಂಕ್ರಾಂತಿ, ಮತ್ತೆ ನಾವು ಟ್ರಿಪ್ ಹೋಗ್ಬೇಕು. ಸೊ ಅದೆಲ್ಲ ಆಗೋಗುತ್ತೆ ಅನ್ಬಿಟ್ಟು ಇವಾಗ್ಲೇ ಮಾಡಿಸ್ಕೊಬರಕ್ ಹೋಗ್ತಾ ಇದೀನಿ. ಸೊ ಬನ್ನಿ ಇವಾಗ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡೋಣ. ಫೈನಲಿ ಈ ತರ ಕಟ್ ಮಾಡಿಸ್ದೆ ಗೈಸ್. ಇವಾಗ ಫೈನಲಿ ಕಟಿಂಗ್ ಮಾಡಿಸ್ಕೊಂಡ್ ಮನೆಗ್ ಬಂದಿದ್ದೀನಿ. ನಮ್ಮ ಅಪ್ಪ ಅವ್ರು ಇವಾಗ ಮನೇಲಿ ಆಲೆ ಸುಪ್ರಭಾತ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಸೊ ನೀವು ಕೇಳಿಸ್ಕೊಳ್ರಿ. ಹೌದಾ? ಏನ್ ಮಾಡ್ತೀಯ? ಇಲ್ಲ ಏನಿಲ್ಲ, ಇನ್ನೇನ್ ಮಾಡ್ತೀಯ? ಏನೋ ಮಾಡ್ತೀನಿ ಬಿಡು. ಮಾತಾಡಲ್ವಲ್ಲ, ಅದಕ್ಕೆ ಕೇಳ್ದೆ. ಏನೋ ಮಾಡಿ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಅದ್ ಹೆಂಗೆ ಮಾಡಿ ಹೇಳಿ. ಮೊಬೈಲ್ ಆನ್ ಮಾಡಿ ಮಾಡಿಸ್ತೀನಿ, ಅದ್ರ ನೋಡುತ್ತೆ ಅಂತ ಹೇಳು. ಹೇಳ್ಬೇಕಾಯ್ತು. ನನಗೆ ಗೊತ್ತು ಮಾತಾಡೋದು ಅನ್ನಕ್ಕಿಲ್ಲ ಅಂತೆಲ್ಲ. ಇನ್ನೇನ್ ಮಾಡ್ತೀಯ ಅಂದೆ ಗೈಸ್. ನಮ್ಮ ಮನೆ ಆಲೆ ಒಂದ್ ರೌಂಡ್ ಕ್ಲಾಸ್ ತಗೊಂಡ್ರು. ಇನ್ನೊಂದೇನು ಅಂದ್ರೆ, ನಾನು ಅದನ್ನ ವಿಡಿಯೋ ಮಾಡೋಣ ಅಂದ್ರೆ ನಮ್ಮ ಅಮ್ಮ ಟಿವಿ ಧಾರಾವಾಹಿ ನೋಡ್ತೈತೆ. ಆ ಸೌಂಡ್ ಕಾಪಿರೈಟ್ ಬೀಳುತ್ತೆ ಅಂದ್ರೆ ನಮ್ಮ ಅಮ್ಮ ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೆ ಜಗಳ ಆಗೋಯ್ತು. ಸೊ ಟಿವಿ ಆಫ್ ಮಾಡು ಅಂತ ನಾನಂದೆ. ನಮ್ಮ ಅಮ್ಮ ಆಫ್ ಮಾಡಲ್ಲ, ಏನ್ ಆಫ್ ಮಾಡ್ಬೇಕಂತೈತೆ. ನೀವು ಬೈಯೋದನ್ನ ವಿಡಿಯೋ ಮಾಡ್ಬೇಕು, ಆಫ್ ಮಾಡೋದ್ರೆ ಅವ್ರು ಬೈಯೋದೇ ಇಲ್ಲ. ಹಿಂದೆಗಡೆ ಏನು ಮಾಡ್ತಿಲ್ಲ ಅಲ್ಲ, ಒಳ್ಳೆ ಇದು ಪಂಜರ ಮಾಡ್ತಾನೆ, ಪಂಜರದ ಬರ್ತಾರೆ ಕುಡಿಯಾಗಿ. ಗೈಸ್ ಅವಾಗ್ಲೇ ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಇವಾಗ ಮನೆಗ್ ಬಂದೆ. ಇವಾಗ ನಮ್ಮಮ್ಮ ತಿರ್ಗಾ ಊಟ ಹಾಕೊಟ್ಟೈತೆ, ಊಟ ಮಾಡ್ಬೇಕು. ಸೊ ನೋಡ್ರಿ, ಊಟ ಅನ್ನ. ಸೊ ಇದು ಫಿಶ್. ಗೈಸ್ ಫೈನಲಿ ಹೊಸ ವರ್ಷಕ್ಕೆ ಇನ್ನೊಂದ್ ನಿಮಿಷ ಐತೆ. ಅಲ್ಲಿ ನೋಡ್ರಿ, ಇದೇಂತ ತೋರಿಸ್ತಾ ಇದೀನಿ ಅಂತ ಆಮೇಲೆ ಹೇಳ್ತೀನಿ. ಗೈಸ್ ನಾನು ಉದಯ ಟಿವಿಲಿ ಎಂತಕ್ ನೋಡಿದ್ದು, ಅದನ್ನ ಎಂತಕ್ ತೋರಿಸ್ತೆ ಅಂದ್ರೆ, ಸೊ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ಮೇಲೆ ಟಿವಿ ಅಂತ ತಂದ್ರಲ್ಲ, ಟಿವಿ ತಂದಾಗಿಂದ ಹೊಸ ವರ್ಷಕ್ಕೆ ಉದಯ ಟಿವಿಲೇ ನೋಡ್ ರೂಢಿ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಿದ್ನಲ್ಲ, ಹಂಗೆ ತೋರಿಸ್ತೆ. ಈ ವಿಡಿಯೋ ನೋಡ್ತಿರೋರು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನೀವ್ ಅನ್ಕೊಂಡಿದ್ದೆಲ್ಲ ಮಾಡ್ರಿ. ಮತ್ತೆ ಇನ್ನೊಂದೇನು ಅಂದ್ರೆ, ಕೇಕು ನಾವು ಕಟ್ ಮಾಡ್ಲಿಲ್ಲ ಇವತ್ತು. ಸೊ ಎಂತಕ್ಕೆ ಅಂದ್ರೆ, ಸೊ ಇವತ್ತು ಬಂದ್ಬಿಟ್ಟು ಗುರುವಾರ, ಅಂದ್ರೆ ನಿನ್ನೆ ಶುಕ್ರವಾರ. ಸೊ ಇವತ್ತು ಗುರುವಾರ, ಹೊಸ ವರ್ಷ ಗುರುವಾರ ಬಿದ್ದೈತೆ. ನಾವು ಎಗ್ ಅಂದ್ರೆ ನಾನ್ ವೆಜ್ ತಿನ್ನಲ್ಲ ಗುರುವಾರ ಟೈಮು. ಗೈಸ್ ಇವಾಗ ಎದ್ದೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 9 ಗಂಟೆಗೆ 5 ನಿಮಿಷ ಐತೆ. ಸೊ ಇವಾಗ ವಿಡಿಯೋ ಹಾಕ್ಬೇಕು. ಹೊಸ ವರ್ಷದ ದಿನ ಫಸ್ಟ್ ವಿಡಿಯೋ ಇವತ್ತೇ ಆಗ್ತಿರೋದು. ಈ ಬುಕ್ ತಗೊಂಡಿ ನಾನು ಹತ್ರ 2 ವರ್ಷ ಆಯ್ತು, 1.5 ವರ್ಷ ಆಯ್ತು, ಗ್ಯಾಪ್ನ ಇಲ್ಲ. ತಗೊಂಡಾಗಿಂದ ಬರ್ದಿರೋದು 2 ಪೇಜ್. ಸೊ ಅದನ್ನ ಇವಾಗ ಅರ್ದ್ಬಿಟ್ಟು, ಸೊ ಇನ್ನು ಮೇಲೆ ಯೂಟ್ಯೂಬ್ ಗೆ ಮತ್ತೆ ಇನ್ಸ್ಟಾಗ್ರಾಮ್ ಗೆ ಏನೇ ಕಂಟೆಂಟ್ ಐಡಿಯಾ ಬಂದ್ರು, ಏನೇ ಬಂದ್ರು ಕೂಡ ಈ ಬುಕ್ ಅಲ್ಲಿ ಬರೆಯೋಣ ಅಂತ ಇದೀನಿ. ಗೈಸ್ ಇವಾಗ ಫೈನಲಿ ರೆಡಿ ಆಗ್ತಾ ಇದೀನಿ. ಸೊ ಅದೇನು ಬರೀಲಿಲ್ಲ, ಎತ್ತಿಕ್ಬಿಟ್ಟೆ. ಸೊ ಎಂತ ಟೈಮ್ ಬೇಕು, ಇವಾಗ ಟೈಮ್ ಇಲ್ಲ ನನ್ನ ಹತ್ರ. ಗೈಸ್ ಇವಾಗ ಫೈನಲಿ ರೆಡಿ ಆಗಂತೂ ಆಯ್ತು. ತಲೆ ನನ್ ಮಗುಂದು ಎಷ್ಟೇ ಮಾಡಿದ್ರು ಕೂಡ ಕೂರ್ತಾ ಇಲ್ಲ. ಇದಕ್ಕೇನೋ ಒಂದು ಗತಿ ಕಾಣಿಸ್ತೀನಿ. ಸೊ ಆಮೇಲೆ ಇವಾಗ ಬನ್ನಿ, ಸೈಕೋರ್ ಫೋನ್ ಹಾಕಿದ್ರು, ಎಲ್ಲೋ ಹೊರಡ್ಬೇಕು. ಫೈನಲಿ ಇದ್ರ ಹತ್ರ ಬಂದ, ಎಲ್ಲಿ ಅಂದ್ರೆ ಬಸ್ ಸ್ಟಾಪ್ ಬಂದಿದೀವಿ. ತಿರ್ಗು ಬ್ರೋ, ಈ ಕಡೆ ವಿಶ್ ಮಾಡು ಬ್ರೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹ್ಯಾಪಿ ನ್ಯೂ ಇಯರ್. 100 ವರ್ಷ ಸುಖವಾಗಿ ಸಂತೋಷವಾಗಿ ಇದ್ರೆ ನೆಮ್ಮದಿಯಾಗಿರಿ. ನಾಷ್ಟ ಏನ್ ಮಾಡೋದ್ರಿ? ನಾಷ್ಟ ಚಪಾತಿ. ಹಿಂದೇನು ನಾಷ್ಟ? ನಮ್ದು ನಾಷ್ಟ ಪುಳಿಯೋಗರೆ.
ಗೈಸ್ ಬನ್ನಿ ಇವಾಗ ಹೊರಡೋಣ. ಎಲ್ಗೋಗ್ಬೇಕು ಫಸ್ಟ್ ಬ್ರೋ? ಮಲ್ಲೇಶ್ವರಂ. ಫಸ್ಟ್ ಮಲ್ಲೇಶ್ವರಂ ಬ್ಯಾಗ್ ತಗೊಂಡು ಆಮೇಲೆ ಸೀದಾ ಹೊರಗೆ ಗೈಸ್ ಇವಾಗ ನಾವು ಸೆಕೆಂಡ್ ಸ್ಟೇಜ್ ಬಂದು ಮಲ್ಲೇಶ್ವರಂ ಹೋಗೋ ಬಸ್ ಹತ್ತಿದೀವಿ ನೋಡ್ರಿ, ಕೂತಿದೀವಿ. ಪ್ರತಿಭೆ ಇಲ್ಲೊಂದ್ ಐತೆ. ಏನ್ ಬ್ರೋ ಇದು ಶೋಕಿ? ಯಾವ ದುಡ್ಡನು ಅಲ್ಲ, ಸ್ವಂತ ದುಡ್ಡಲ್ಲಿ ಮಾಡ್ತಾರೆ, ತಗೋ. ಸ್ವಂತ ದುಡ್ಡಲ್ಲಿ ಮಾಡ್ತಾರೆ ಶೋಕಿ. ನಿಜಾಗ್ಲೂ ಗೈಸ್, ನಿಜಾಗ್ಲೂ ನಮ್ಮ ಅಪ್ಪನ ಹತ್ರನೂ ನಾನು ಕೇಳಲ್ಲ, ನಮ್ಮ ಅಮ್ಮನ ಗೈಸ್ ಇದೆಲ್ಲ ವಿಡಿಯೋದಲ್ಲಿ ಬರಲ್ಲ ಗೈಸ್, ಕಟ್ ಮಾಡ್ತೀನಿ, ಬೇಜಾರ್ ಮಾಡ್ಕೊಬಿಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಗೈಸ್ ಇವಾಗ ಫೋಟೋ ತಕೊಂಡ್ರು, ಅದ್ ನೋಡ್ರಿ ಅಲ್ಲಿ. ಅದ್ ಹೆಂಗೈತೆ ಗೊತ್ತಾ ಬ್ರೋ? ಈ ಜಡ್ಗ ಗಾಡಿ ಓಡಿಸುವಾಗ ಅವ್ರ ಮಕ ರಿಯಾಕ್ಷನ್ ಇರುತ್ತೆ ಗೊತ್ತಾ? ತಗೋ ಗೈಸ್, ಈ ಅಪ್ಪ ಮಲ್ಲೇಶ್ವರಂಗೆ ಹೋಗೋಣ ಅನ್ಬಿಟ್ಟು ಮೆಜೆಸ್ಟಿಕ್ ಗಾಡಿ ಹತ್ತಿಸ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡಿದೀವಿ. ಮೆಜೆಸ್ಟಿಕ್ ಬಂದಿರೋದು ಗೊತ್ತಿಲ್ಲ ನಮಗೆ, ಗೊತ್ತೇ ಇಲ್ಲ. ನೋಡ್ರಿ ಏನ್ ಬ್ರೋ ನೀನು, ತಲೆನೋವು ಬಂದ್ಬಿಡ್ತು ಗೈಸ್. ಈ ಹತ್ತಾದ್ರೆ ಎಷ್ಟು ಅವರ್ ಆಯ್ತು ಬ್ರೋ ಬಸ್ ಹತ್ತಿ? 1.5 ಅವರ್. ಸುಮ್ನೆ ಬಂದು ಅರ್ಧ ಗಂಟೆಲಿ ಬರೋದು, ಮೆಜೆಸ್ಟಿಕ್ 1.5 ಅವರ್ ಬಂದಿದೀವಿ. ಸುಮ್ನೆ ಟೈಮ್ ಎಷ್ಟು. ಮಲ್ಲೇಶ್ವರಂ ಗೊತ್ತಾ? ವಿಂಡೋ ಸೀಟ್ ನನಗೆ ಈ ಒಂದ್ ಶರ್ಟ್ ಇಟ್ಕೊಂಡಿರೋದಕ್ಕೆ ಸೆಕೆ ಬಿಡು ಬ್ರೋ, ಸಾಕು. ಇಲ್ಲಿ ಬಿಡು ಬ್ರೋ, ಇಲ್ಲ ಐತ್ ನೋಡ್ರಿ ಗೈಸ್. ಫೈನಲಿ ಇವಾಗ ಮಲ್ಲೇಶ್ವರಂ ಬಂದಿದೀವಿ. ಸೊ ಒಂದ್ ಬ್ಯಾಗ್ ನ ತಗೋತಾವ್ರೆ, ಹುಡುಕ್ತಾವ್ರೆ ಬ್ಯಾಗ್ ಅಂಗಡಿಗೆ ಬಂದು. ಸೊ ತಗೋಬೇಕು, ಅವರು ಮನೆ ಒರ್ಸವ್ರೆ. ಸೊ ಅಂದ್ರೆ ಅಂಗಡಿನೆಲ್ಲ ಒರ್ಸವ್ರೆ, ಅದಾರ್ಲಿ ಅಂತ ವೈಟ್ ಮಾಡ್ತಾ ಇದೀವಿ. ಒಂದೇ ಒಂದು ಇನ್ಸಿಡೆಂಟ್ ಹೋಗ್ತೀನಿ, ಫಿಲಮ್ಗಳಲ್ಲಿ ಕೂತಿರೋ ತರ. ಅಲ್ಲಿ ನೋಡ್ರಿ, ತಲೆ ಮೇಲೆ ಪಾರಿವಾಳ. ಅಲ್ಲೇ ಹೋದ್ಮೇಲೆ ಫೈನಲಿ ಹತ್ತತ್ರ 1 ಅವರ್ ಇಂದ ತಿರ್ಗಾಡ್ದು, ಇನ್ನೂ ಸಿಕ್ಕಿಲ್ಲ ಬ್ಯಾಗ್. ಅದಕ್ಕೆ ಇದನ್ನ ತಗೊಂತ ಇದೀನಿ. ಎಲ್ಲೋ ರೆಡ್ ಕಾಲ್ ಹೊಡ್ತಾ ಬಂದ್ಬಿಡ್ತು. ನಾವೇನ ನಾಷ್ಟ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಪೇಷಂಟ್ ಆಗ್ಬಿಡ್ತಿದ್ದ. ಫೈನಲಿ ಒಂದ್ ಬ್ಯಾಗ್ ನ ಸೆಲೆಕ್ಟ್ ಮಾಡಿ. ಬೇಡ, ನನ್ ವ್ಯಾರಂಟಿನೇ ಬೇಡ ನಮ್ಗೆ. ಫೈನಲಿ ಒಂದು ಬ್ಯಾಗ್ ಹತ್ತತ್ರ ಸುಮಾರು 2 ಅವರ್, 1.5 ಅವರ್ ಇಂದ ಅವರ್ ಬಸ್ ಬಂತು. 1.5 ಅವರ್ ಬಸ್ ಬಂತು. ಹತ್ತತ್ರ 1.5 ಅವರ್ ನಮ್ನ ಮಲ್ಲೇಶ್ವರಂ ಅಲ್ಲಿ ಬ್ಯಾಗೋಸ್ಕರ ನಿಂಗ್ ಬೇಜಾರಾಯ್ತಾ? ಇಲ್ಲ, ಒಂದ್ ನಿಮಿಷ ಕೇಳ್ರಿ. ಬೇಜಾರು ಮಾಡ್ಕೋ, ಪರವಾಗಿಲ್ಲ. ಇಲ್ಲಿ ಕೇಳ್ರಿ, ನನ್ನ ಬದ್ಲು ಇವ್ರ ಹುಡುಗಿ ಏನಾರ ಬಂದಿದ್ದಿದ್ರೆ ಇವ್ರು ಸುತ್ತಾಡ್ಸೋದ್ ನೋಡ್ಬಿಟ್ಟೆ ಬ್ರೇಕಪ್ ಹೇಳ್ಬಿಡ್ತೀವಿ. ಗೈಸ್ ಟ್ರೈನ್ ಹೋಯ್ತೈತೆ, ಟ್ರೈನ್ ಮೇಲೆ ನಾವ್ ಹೋಗ್ತಾ ಇದೀವಿ. ಟ್ರೈನ್ ಏನ್ರ ಮೇಲೆ ಹೋಗಿದ್ದು? ಟ್ರೈನ್ ಟ್ರ್ಯಾಕ್ ಮೇಲೆ ಹೋಗಿತ್ತು. ನಾವೇನ್ರ ಮೇಲೆ ಹೋಗಿದ್ದೇಲ್ರಿ? ಬ್ರಿಡ್ಜ್ ಮೇಲೆ ಅಲ್ಲ, ಟ್ರೈನ್ ಮೇಲೆ. ಪ್ರೇಮ್ ಅವರು, ಭಾಷಾ ಅವರು ಪ್ರೈವೇಟ್ ಪ್ಲೇಸ್ ಇದು. ಇವಾಗ ಒರೇನ್ ಮಾಲಕ್ ಬಂದಿದೀವಿ. ಇನ್ನೊಂದೆರಡು ರೀಲ್ಸ್ ಮಾಡ್ಕೊಂಡು ಹೊರಡ್ಬೇಕು. ಸೊ ಬನ್ನಿ ಗೈಸ್. ಯಾವ ರೀಲ್ಸ್ ಬೇಡವಾ? ಮಾಡ್ತೀವಿ ನೋಡಿ, ಆಗ್ತಾನೆ ಇವತ್ತು. ಇವತ್ತು ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ ನೋಡ್ರಿ. ಗೈಸ್ ಇವಾಗ ಬರ್ಗರ್ ಕಿಂಗ್ ಬಂದಿದೀವಿ. ನಮ್ದಲ್ಲ, ಅದು ಬೇರೆಯವ್ರದ್ದು. ಅಂದ್ರೆ ನಮ್ಮ ಆರ್ಡರ್ ಬಂತು. ಪೆರಿ ಪೆರಿ ಅನ್ನೋದೇನೋ ತರ್ಸಿದೀನಿ ಬ್ರೋ, ಫುಲ್ಲು ಖಾರ ಅಂತ ಅಂತವ್ರೆ. ನೋಡೋಣ ಗೈಸ್, ಪೆರಿ ಪೆರಿ ಆರ್ಡರ್ ಮಾಡಿದ್ರೆ ಎಲ್ಲ ಫ್ರೆಂಚ್ ಫ್ರೈಸ್ ಹಾಕೊಂಡ್ರೆ, ಇವ್ನ್ ನೋಡ್ರಿ ಬರ್ಗರ್ಗೆ ಯಪ್ಪ ಖಾರದ ಪುಡಿ ಹಾಕೊಂಡ್ತಾರ ತಿಂತಾವನಪ್ಪ. ಗೈಸ್ ನಿಜವಾಗ್ಲೂ ಈ ತರ ತಿಂತಾನಂತ ಅನ್ಕೊಂಡಿರ್ಲಿಲ್ಲ. 4 ತಿಂಗಳಿಂದ ಖಾರ ತಿಂದಿರ್ಲಿಲ್ವಂತೆ. 4 ತಿಂಗಳು ಬ್ರೋ, ನನ್ ಮೂಕಲ್ ಗೊಂಡೆ ಬರ್ತಿತ್ತು. ಗೈಸ್ ಲಿಟ್ರಲಿ ಸಕ್ಕತ್ತಾಗಿದೆ ಪೆರಿ ಪೆರಿ. ನೀವು ಬಂದಾಗ ಟ್ರೈ ಮಾಡಿ ಬರ್ಗರ್ ಕಿಂಗ್ ಬಂದಾಗ. ಗೈಸ್ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಈಗ 4 ಗಂಟೆ 5 ನಿಮಿಷ ಆಗೈತೆ. ಇಲ್ಲಿ ನಿಮ್ಗೆ ಒಂದು ವಿಶೇಷವಾದ ಗಿಡ ತೋರಿಸ್ಬೇಕು, ನಿಮ್ಗೆ ತೋರಿಸ್ತೀವಿ ಬರ್ರಿ. ಗೈಸ್ ಇದೇನು ಅಂತ ಗೊತ್ತಿಲ್ಲ. ಗೈಸ್ ಇವಾಗ ರೀಲ್ಸ್ ಮಾಡ್ಕೊಂಡು ಸೊ ಹೊರಡ್ತಾ ಇದೀವಿ. ಸೊ ಫುಲ್ಲು ಕಾಲ್ ನೋವು ಬಂದ್ಬಿಟ್ಟೈತೆ ನೋಡ್ರಿ, ಕಾಲೆಲ್ಲ ಒಂಥರ ಆಗ್ಬಿಟ್ಟೈತೆ. ಅಲ್ಲಿ ಅವ್ರು ವಾಯ್ಸ್ ಡಬ್ ಮಾಡ್ತಾವ್ರೆ. ಬನ್ನಿ ಗೈಸ್, ಫಸ್ಟ್ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮ 20 ಸತಿ ಫೋನ್ ಹಚ್ತವ್ರ ಅಲ್ಲೇ. ಗೈಸ್ ಫೈನಲಿ ಇವಾಗ ಮನೆಗ್ ಬಂದೆ. ಸೊ ಅಲ್ಲೆಲ್ಲೂ ವಿಡಿಯೋ ಮಾಡ್ಲಿಲ್ಲ, ಕೊಡಕೆ ಪಾಳ್ಯದಲ್ಲಿ ಮಾಡೋಣ ಅನ್ಕೊಂಡೆ. ಏನಾಗೋಯ್ತು ಅಂದ್ರೆ ಗೈಸ್, ಸೈಕ್ ಅವರು 5 ಗಂಟೆಗೆ ವಿಡಿಯೋ ಹಾಕೋದು. ವಿಡಿಯೋ ಹಾಕ್ಬಿಟ್ಟು ಹತ್ತಾನ ಅಂತ ಅಂದಿದ. ನಾನೇನ್ ಮಾಡಿದೆ, ಸರಿ ಆಯ್ತು ಅಂದ್ರೆ. ಆಮೇಲೆ ಬಸ್ ಬಂತು ಅಂತ ಓಡ್ತಿದ್ರು ಹತ್ತುತ್ತಾರೆ ಅಂತ. ಸೊ ನಾನು ಲೇಡೀಸ್ ಅಂದ್ರೆ ಫಸ್ಟ್ ಡೋರ್ ಇರುತ್ತಲ್ಲ, ಅಲ್ಲೇ ಹತ್ಬಿಡ್ತಾರೆ ಅಂತ. ಸೊ ಅವ್ರು ಹತ್ತಕ್ ಹೋದ್ರು, ಅಲ್ಲಿ ಹಿಂದೆ ಐತಲ್ಲ ಅದು ಡೋರ್ ಹಾಕ್ಬಿಟ್ರು. ಸೊ ಅವಾಗ ಏನಾಗೋಯ್ತು, ಅವರು ನನ್ನ ಹಿಂದೆನೆ ಅವನೇ ಎಮ್ಕೆ ಅನ್ಕೊಂಡ್ ಸುಮ್ನೆ ಮೊಬೈಲ್ ನೋಡ್ತಿದ್ರು. ನನ್ ಬಸ್ ಒಳಗಿಂದ ಆಯ್ ಬ್ರೋ ಏದು ಗೊತ್ತಿಲ್ಲ ಅಂತ ನಾನಂದೆ. ಅವ್ರು ಫುಲ್ ಶಾಕು. ನಾನೊಂದ್ ಕಾಮಿಡಿ ಹೇಳ. ಆಯ್ತು ಜನರೇ, ಅವ್ಳು ತುಕ್ಕಿ ಬಿಗಿರ್ತಿಗ್ ಬಂದಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಗೈಸ್ ನಮ್ಮಮ್ಮ ಇನ್ಸ್ಟಾಗ್ರಾಮ್ ನೋಡೋದ್ ಕಲ್ತ್ಬಿಟ್ಟು ಹೇಳ್ಕೊಟ್ಬಿಟ್ಟಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡೋದ್ನ. ಗೈಸ್ ನಮ್ಮ ಅಪ್ಪಂದು ಚಪ್ಪಲಿ ಕಲ್ತೋಗೈತಂತೆ ಹೊಸ ವರ್ಷದ ದಿನ. ಒಂದ್ ಬಿಟ್ಬಿಟ್ಟು ಒಂದ್ ಹೊತ್ಕೊಂಡು ಹೋಗೋದ ಅಂದೆ.
ಈಗ ಒಂದೇ ಒಂದ್ ಐಫೋನ್ ಓಡಾಡ್ತಿ ಎಲ್ಲ ಬಿಟ್ಟಿರ್ತದ ಹುಡುಕು ಎಲ್ಲ ಹುಡುಕ್ಬಿಟ್ಟೆ ಕಡೆಯಿಂದ ಒಂದೇ ಅದು ಬಂದಿಲ್ಲ ನಾಯಿನೇ ಬರ್ತಿಲ್ಲ ಈಗ ಒಂದ್ ಎಲ್ ಮಾಡ್ಗಿದ್ವಿ ಎಲ್ಲ ಹಾಕಿದೀನಿ ಯಾಕೆ ಅಷ್ಟೇ ಆಯ್ಕೊಂಡು ಓಡಾಡ್ಬೇಕು ತಾನೆ ಇನ್ನೊಂದ್ ಬರಗಂಟ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸೊ ನಮ್ಗೆ ಇವಾಗಲ್ಲ ಹೊಸ ವರ್ಷ, ಸೊ ನಮ್ಗೆ ಯುಗಾದಿಗೆ ಹೊಸ ವರ್ಷ. ಸೊ ಆದ್ರೂ ಎಲ್ಲರೂ ಮಾಡೋ ತರ ನಾವ್ ಇವಾಗ ಜಸ್ಟ್ ಒಂದು ಹೊಸ ವರ್ಷ ಅನ್ಬೋದಷ್ಟೇ. ನಮಗೆ ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತೆ ಇನ್ಮೇಲೆ ರೆಗ್ಯುಲರ್ ಮಾಡೋಣ ಅಂತ ಇದ್ದೀನಿ. ಸೊ ಯೋಚನೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಅಲ್ಲೂ ಬಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.